ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಈಗ ರಚನೆ ಆಗಿದೆ. ಇನ್ನುಳಿದಿರುವಂಥದ್ದು ಕೇವಲ ಒಂದು ಸ್ಥಾನ ಮಾತ್ರ. ಆದರೆ ಈ ಸ್ಥಾನವನ್ನ ಹೈಕಮಾಂಡ್ ಯಾಕಾಗಿ ಉಳಿಸ್ಕೊಂಡಿದೆ? ಇಡೀ ಕ್ಯಾಬಿನೆಟ್ನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಹೀಗಾಗಿ ಮಹಿಳಾ ಪ್ರಾತಿನಿಧ್ಯಕ್ಕಾಗಿ ಈ ಒಂದು ಸ್ಥಾನವನ್ನ ಉಳಿಸ್ಕೊಂಡಿದ್ಯಾ, ಅಥವಾ ಯಾರು ಅಸಮಾಧಾನಿತರಿದ್ದಾರೋ ಶಮನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರ ಅಸಮಾಧಾನ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಪ್ಯಾಸಿಫೈ ಮಾಡಲಿಕ್ಕೆ ಈ ಒಂದು ಸಚಿವ ಸ್ಥಾನವನ್ನು ಖಾಲಿ ಅಥವಾ ಈ ಒಂದು ಸ್ಥಾನವನ್ನು ಹೈಕಮಾಂಡ್ ಖಾಲಿ ಉಳಿಸ್ಕೊಂಡಿದ್ಯಾ ಗೊತ್ತಿಲ್ಲ. ಆದರೆ ಇದೆಲ್ಲದರ ಮಧ್ಯೆ, ಇದೆಲ್ಲ ಸುದ್ದಿಗಳು ನಡೀತಾ ಇರುವಂತಹ, ಓಡಾಡ್ತಿರುವಂತಹ ಮಧ್ಯೆ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಕಾರಣ ಏನು? ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಡಿ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಇವರ ವಿರೋಧದ ನಡುವೆಯೂ ಸಚಿವ ಸ್ಥಾನವನ್ನ ಜಮೀರ್ ಅಹಮದ್ ಖಾನ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಇದರ ಬೆನ್ನಲ್ಲೇ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದಿಂದ ಅವರು ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿದ್ದಕ್ಕೆ ಅವರು ಅಸಮಾಧಾನಗೊಂಡು ಅದರ ಜೊತೆಗೆ ಯಾರು ತಮ್ಮ ಆಪ್ತರಿದ್ದಾರೋ, ಯಾರ ಹೆಸರನ್ನ ಅವರು ಪಟ್ಟಿಯಲ್ಲಿ ಬರ್ಕೊಂಡು ಹೋಗಿ ಹೈಕಮಾಂಡ್ ನಾಯಕರ ಕೈಗೆ ಕೊಟ್ಟಿದ್ರು, ಅದರಲ್ಲಿ ಕೆಲವೊಬ್ಬರಿಗೆ ಮಣೆ ಹಾಕಿಲ್ಲ ಅನ್ನುವಂಥ ಕೋಪ ಕೂಡ ಅವರಿಗಿದೆ. ಯಾರು ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಲೋಕಭವನಕ್ಕೆ ಬರೋಕ್ಕಿಂತ ಮುಂಚಿತವಾಗಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಅವರು ಲೋಕಭವನಕ್ಕೆ ಬಂದಿದ್ರು. ಫೋಟೋ ಎಲ್ಲವನ್ನು ಕೂಡ ಹೇಳ್ತಾ ಇದೆ, ಫೋಟೋಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆದರೆ ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರ ಉಳಿದಿದ್ರು. ತಮ್ಮ ಆಪ್ತರಿಗೆ ಸ್ಥಾನ ಕಲ್ಪಿಸುವಲ್ಲಿ ಒಂದು ತಕ್ಕ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಆದರೆ ಇನ್ನುಳಿದಂತಹ ಆಪ್ತರನ್ನ ದಡ ಸೇರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಆ ಕೋಪ ಕೂಡ ಇದೆ, ಅಸಮಾಧಾನ ಇದೆ. ಅದರ ಜೊತೆಗೆ ಬಹು ಮುಖ್ಯವಾಗಿ ಈಗ ಸಿಗ್ತಿರುವಂತಹ ಮಾಹಿತಿ ಏನು ಅಂತಂದ್ರೆ, ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಒಂದು ಆಡಿಯೋ ಅದು ಜಗಜ್ಜಾಹೀರು. ಆದರೆ ಇದರ ನಡುವೆ ಕೂಡ ತಮ್ಮ ಆಪ್ತ ಬಳಗದಲ್ಲಿ, ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ಜಮೀರ್ ಅಹಮದ್ ಖಾನ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ನಂತರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಒಂದು ಮೂಲದ ಮಾಹಿತಿಯ ಪ್ರಕಾರ ಹೈಕಮಾಂಡ್ ನಾಯಕರ ಬಳಿಯೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡೋದು ಬೇಡ ಅನ್ನುವಂಥ ಮಾತನ್ನ ಹೇಳಿದ್ರಂತೆ. ಆದರೆ ಅವರ ವಿರೋಧದ ನಡುವೆಯೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕೊನೆ ಕ್ಷಣದಲ್ಲಿ ಆದಂಥ ಒಂದು ಚೇಂಜಸ್ ಅದು. ಸೊ ಹೀಗಾಗಿ ಕೊನೆ ಕ್ಷಣದಲ್ಲಿ ತಮ್ಮ ವಿರೋಧ ಇದ್ರೂ ಕೂಡ, ತಮ್ಮ ವಿರೋಧದ ನಡುವೆಯೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ. ಹಾಗೆ ಈ ಪದಗ್ರಹಣ ಕಾರ್ಯಕ್ರಮದಿಂದ ಅವರು ದೂರ ಉಳಿದಿದ್ದಾರೆ. ಶಿವಲಿಂಗೇಗೌಡರು, ಪುಟ್ಟರಂಗ ಶೆಟ್ಟಿ ಅವರು, ಗಮನಿಸ್ತಾ ಇದ್ದೀರಿ, ಸಂತೋಷ್ ಲಾಡ್ ಅವರು, ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಶಾಸಕರು ಈಗ ಸಚಿವರಾಗಿರುವಂಥದ್ದು. ತಮ್ಮ ಅತ್ಯಾಪ್ತ ಶಾಸಕರು ಸಚಿವರಾಗ್ತಾ ಇದ್ದಾರೆ. ಎಷ್ಟೋ ಜನ ಮೊದಲ ಬಾರಿಗೆ ತಮ್ಮ ಆಪ್ತ ಶಾಸಕರು ಸಚಿವರಾಗ್ತಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಆ ಲಾಸ್ಟ್ ಮಿನಿಟ್ ಚೇಂಜಸ್ ಏನಾಯ್ತಲ್ಲ ಈ ಪಟ್ಟಿಯಲ್ಲಿ, ಅದು ಸಿದ್ದರಾಮಯ್ಯ ಅವರಿಗೆ ಸಿಟ್ಟು ತರಿಸಿದೆ ಅನ್ನುವಂಥ ಮಾಹಿತಿ. ಸೊ ಹೀಗಾಗಿ ಈ ಕಾರ್ಯಕ್ರಮದಿಂದ ಅವರು ದೂರ ಉಳಿದಿದ್ದಾರೆ, ಕಾರ್ಯಕ್ರಮಕ್ಕೆ ಅವರು ಗೈರಾಗಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಶಿವಲಿಂಗೇಗೌಡರ ಆದಿಯಾಗಿ ಅಜಯ್ ಸಿಂಗ್ ಅವರು, ಪುಟ್ಟರಂಗ ಶೆಟ್ಟಿ ಅವರು, ಮಧು ಬಂಗಾರಪ್ಪ ಅವರು, ಸಂತೋಷ್ ಲಾಡ್ ಅವರು, ರಿಜ್ವಾನ್ ಅರ್ಷದ್ ಅವರು, ಇಷ್ಟು ಫೋಟೋದಲ್ಲಿ ನಿಮಗೆಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಫೋಟೋ ಇಲ್ಲ. ಯಾಕಂದರೆ ಎಲ್ಲವೂ ಸರಿ ಇಲ್ಲ ಅನ್ನೋದೇ ಕಳೆದ ಒಂದು ತಿಂಗಳ ಡೆವಲಪ್ಮೆಂಟ್ ಹೇಳುತ್ತೆ. ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರು ಹೋಗಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು 2013ರಲ್ಲಿ ಪೂರ್ಣ ಪ್ರಮಾಣದ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ಈ ಬಾರಿ 2 ವರ್ಷಗಳ ಕಾಲ ಸಚಿವರಾಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಎಲ್ಲರೂ ಕೂಡ, ಬಹುತೇಕ ಎಲ್ಲರೂ ಇವತ್ತು ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವರೆಲ್ಲರೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ
ಭೇಟಿಯಾಗೇ ಬಂದಿದ್ದರು ಲೋಕಭವನಕ್ಕೆ. ಆದರೆ ಇಲ್ಲೆಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಫೋಟೋ ಸಿಗೋದಿಲ್ಲ. ಸೊ ಅವರು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂಥದ್ದೇ ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಕಾರಣ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು, ಪುಟ್ಟರಂಗ ಶೆಟ್ಟಿ ಅವರು, ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರೂ ಕೂಡ. ಆದರೂ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿ ಆಬ್ಸೆಂಟ್ ಆಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.